ನಮ್ಮ ಸಂಸ್ಥೆಗೆ ನೌಕರರೇ ಬೆನ್ನೆಲುಬು. ಅವರ ರಕ್ತದ ಬೆವರಿನ ಶ್ರಮದ ಮೇಲೆಯೇ ನಿಗಮ ನಿಂತಿದೆ ಅಂತ ಬಿಎಂಟಿಸಿ ಅಧಿಕಾರಿಗಳು ಹೇಳ್ತಾರೆ. ಆದರೆ ಅದೇ ನೌಕರರ ಜೀವನದ ಜೊತೆಗೆ ಬಿಎಂಟಿಸಿ ಚೆಲ್ಲಾಟವಾಡಿರೋದು ಆ ಒಂದು ಸಂದೇಶದಿಂದ ಬಯಲಾಗಿದೆ. ಹಾಗಾದ್ರೆ ಅದೇನು ಅಂತ ನೋಡೋಣ ಬನ್ನಿ. 2 ತಿಂಗಳಿಂದ ನೌಕರರ ಎಲ್ಐಸಿ ಹಣ ತುಂಬದ ಬಿಎಂಟಿಸಿ. ಅಧಿಕಾರಿಗಳ ಎಡವಟ್ಟಿನಿಂದ ನೌಕರರಿಗೆ ಆತಂಕ. ಬಿಎಂಟಿಸಿ ಆಡಳಿತ ಮಂಡಳಿಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಮತ್ತೆ ಬಟಾಬಯಲಾಗಿದೆ. ಬಿಎಂಟಿಸಿಯಲ್ಲಿರೋ ಭ್ರಷ್ಟ ಅಧಿಕಾರಿಗಳಿಂದಾಗಿ ಸಾವಿರಾರು ನೌಕರರು ಆತಂಕಗೊಂಡಿದ್ದಾರೆ. ಬಿಎಂಟಿಸಿ ಪ್ರತಿ ತಿಂಗಳು ನೌಕರರ ಸಂಬಳದಲ್ಲೇ ಎಲ್ಐಸಿ ಕಂತಿನ ಹಣ ಕಟ್ ಮಾಡುತ್ತೆ. ಆದರೆ ಎಲ್ಐಸಿ ಬ್ರಾಂಚ್ಗೆ ಮಾತ್ರ ಕಳೆದ 2 ತಿಂಗಳಿಂದ ಹಣವನ್ನೇ ಪಾವತಿಸಿಲ್ಲ. ಇದರ ಪರಿಣಾಮ ಬಿಎಂಟಿಸಿಯಲ್ಲಿ ಕಾರ್ಯನಿರ್ವಹಿಸುತ್ತಿರೋ ಎಲ್ಲ ನೌಕರರಿಗೂ ಎಲ್ಐಸಿ ಬ್ರಾಂಚ್ನಿಂದ ಕೂಡಲೇ ಹಣ ಪಾವತಿಸುವಂತೆ ಅಲರ್ಟ್ ಮೆಸೇಜ್ ಬಂದಿದೆ. ಇದರಿಂದ ಬಿಎಂಟಿಸಿಯ ಸಾವಿರಾರು ನೌಕರರು ಆತಂಕಗೊಂಡಿದ್ದಾರೆ. ಕೇವಲ ಆತಂಕವಷ್ಟೇ ಅಲ್ಲ, ನಮ್ಮ ಸಂಬಳದಲ್ಲಿ ಕಟ್ ಮಾಡಿರೋ ಜೀವ ವಿಮೆ ಹಣ ಏನಾಯ್ತು ಅನ್ನೋದೇ ನೌಕರರ ಮುಂದಿರೋ ದೊಡ್ಡ ಪ್ರಶ್ನೆ. ಬಿಎಂಟಿಸಿ ಒಬ್ಬ ಎಂಪ್ಲಾಯರ್ ಆಗಿ ಕಾರ್ಮಿಕರ ಸಂಬಳದಲ್ಲಿ ಎಲ್ಐಸಿಯ ಪ್ರೀಮಿಯಂ ಹಣವನ್ನು ಕಡಿತ ಮಾಡಿ ಅದನ್ನು ಎಲ್ಐಸಿಗೆ ಜಮಾ ಮಾಡದೇ ಇರೋದು ಕಾನೂನು ರೀತಿಯಾದ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಅಂತ ಆರೋಪ ಆಗುತ್ತೆ, ಅದು ಅಪರಾಧ ಆಗುತ್ತೆ. ಇನ್ನು ಅಧಿಕಾರಿಗಳಿಂದ ಆಗ್ತಿರೋ ಈ ಅನ್ಯಾಯವನ್ನ ಸರಿಪಡಿಸಿಕೊಡುವಂತೆ ನೌಕರರು ಕೇಳಿಕೊಂಡ್ರೂ ಯಾವುದೇ ಪ್ರಯೋಜನವಾಗಿಲ್ವಂತೆ. ಬದಲಿಗೆ ಈ ಬಗ್ಗೆ ಪ್ರಶ್ನಿಸಿದ್ರೆ ವಜಾ ಮಾಡೋದಾಗಿ ಅಧಿಕಾರಿಗಳು ಬೆದರಿಕೆ ಹಾಕ್ತಾರಂತೆ. ಈ ಬಗ್ಗೆ ಬಿಎಂಟಿಸಿ ವ್ಯವಸ್ಥಾಪಕ ನಿರ್ದೇಶಕರನ್ನ ಕೇಳಿದ್ರೆ ಅವರು ಏನ್ ಹೇಳಿದ್ರು ಅಂತ ನೀವೇ ಕೇಳಿ. ಸರ್ ನಮಸ್ತೆ. ಹೇಳಿ ಕೃಷ್ಣ. ಸರ್ ಎಲ್ಐಸಿ ಬ್ರಾಂಚ್ಗೆ ದುಡ್ಡು ಪೇ ಮಾಡಿಲ್ಲ ಅಂತ ಕೆಲವು ನೌಕರು ಎಲ್ಲ ಎಲ್ಐಸಿ ಲ್ಯಾಪ್ಸ್ ಆಗುತ್ತಂತ ಮೆಸೇಜ್ ಬಂದಿದ್ದಲ್ಲ ಸರ್? ನೋಡ್ತೀನಿ ಕೃಷ್ಣ. ತುಂಬಾ ಜನಕ್ಕೆ ಬಂದಿದೆ ಸರ್. ಒಟ್ಟಿನಲ್ಲಿ ನಷ್ಟದ ನೆಪವೊಡ್ಡಿ ಬಿಎಂಟಿಸಿ ನೌಕರರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಸರಿಯಾಗಿ ನೀಡುತ್ತಿಲ್ಲ. ಇದೀಗ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನೌಕರರ ವಿಮೆ ಹಣವು ದುರ್ಬಳಕೆಯಾಗ್ತಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ವಿಮೆ ಹಣ ಕಟ್ಟಿ ನೌಕರರ ಆತಂಕವನ್ನ ದೂರ ಮಾಡ್ತಾರನ್ನೋದನ್ನ ಕಾದು ನೋಡೋಣ. ಕೃಷ್ಣಮೂರ್ತಿ, ಟಿವಿ5 ಬೆಂಗಳೂರು.